ಹರೇ ಶ್ರೀನಿವಾಸ. ದೈನಂದಿನ ಕೆಲಸಗಳಲ್ಲಿ ಹೇಳಿಕೊಳ್ಳುವ ಸ್ತೋತ್ರಗಳನ್ನು ಇವಾಗ ನಾವು ಹೇಳ್ತೀವಿ. ನೀವು ಇದನ್ನು ಪ್ರತಿದಿನವೂ ತಪ್ಪದೆ ಕೇಳಿಸ್ಕೊಂಡು ನೀವು ಪಾರಾಯಣ ಮಾಡಿ. ದೇವರು ತುಂಬ ಒಳ್ಳೇದು ಮಾಡುತ್ತೆ. ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಬೆಳಗ್ಗೆ ಎದ್ದ ಕೂಡಲೇ ಕೈಗಳನ್ನು ನೋಡ್ಕೊಳ್ಬೇಕು. ಆವಾಗ ನೀವು ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸದಾ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳ್ಕೋಬೇಕು. ಹಾಸಿಗೆ ಬಿಟ್ಟು ನೆಲದ ಮೇಲೆ ಕಾಲಿಡುವ ಮೊದಲು ಸಮುದ್ರವಸನೇ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ಹೇಳ್ಕೋಬೇಕು. ಪ್ರತಿ ದಿವಸನೂ ಮರಿದೇರ ಹೇಳಬೇಕು. ಮತ್ತು ಸ್ನಾನ ಮಾಡುವಾಗ ನೀವು ಹೇಳಬೇಕು, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಬೇಕು. ಆವಾಗ ನಿಮಗೆ ಸ್ನಾನ ಮಾಡೋದು ತುಂಬ ಚೆನ್ನಾಗಿರುತ್ತೆ, ಎಲ್ಲ ದೇವರ ಆಶೀರ್ವಾದನೂ ಸಿಗುತ್ತೆ ಅಂತ ಹೇಳಬೇಕು. ಈ ಪರಮಾತ್ಮನ ಪ್ರಾರ್ಥನೆ ನೀವು ಸ್ನಾನ ಆದಮೇಲೆ ದೇವರಿಗೆ ಕೈ ಮುಗಿತೀರ. ಆವಾಗ ಅದಕ್ಕೂ ಮುಂಚೆ ಸೂರ್ಯ ನಮಸ್ಕಾರ ಮಾಡಬೇಕು. ಅದಾದ ನಂತರ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಯ ರಣಾದ್ ಭವೇತ್ ಅಂತ ಹೇಳ್ಕೋಬೇಕು. ಸರಸ್ವತಿ ಸ್ತೋತ್ರ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಅಂತ ಹೇಳ್ಕೋಬೇಕು. ಇದು ಪ್ರತಿದಿನಾನೂ ಹೇಳ್ಕೋಬೇಕು. ಆಮೇಲೆ ಮುತ್ತೈದೆಯರಾಗಿರುವಾಗ ಅವರು ಏನು ಹೇಳಬೇಕು, ಸದಾ ಅವರು ಕೊನೆಯ ಉಸಿರಿರೋವರೆಗೂ ದೇವರನ್ನ ಕೇಳ್ಕೋಬೇಕು. ನಮಗೆ ಮುತ್ತೈದೆ ಭಾಗ್ಯವನ್ನು ಕೊನೆ ಉಸಿರಿರೋವರೆಗೂ ದಯಪಾಲಿಸು ಅಂತ. ಆವಾಗ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ದೇವಿ ನಾರಾಯಣೀ ನಮೋಸ್ತುತೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ ಅಂತ ಹೇಳ್ಕೋಬೇಕು. ಆಮೇಲೆ ಸೂರ್ಯನ ನಮಸ್ಕಾರ ಮಾಡುವಾಗ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ ಅಂತ ಹೇಳ್ಕೋಬೇಕು. ಇದು ಪ್ರತಿದಿನಾನು ಇಷ್ಟಾದರೂ ನೀವು ದೇವರನ್ನು ಕೇಳಿಕೊಂಡು ಪ್ರಾರ್ಥನೆ ಮಾಡಿ, ನಿಮಗೆ ಒಳ್ಳೇದು ಮಾಡುತ್ತೆ ದೇವರು. ಹಾಗೂ ನಿಮ್ಮ ಮನಸ್ಥಿತಿ ಕೂಡ ಚಂಚಲವಾಗದೆ ಸಮತೋಲನದಲ್ಲಿಟ್ಟು ನಿಮಗೆ ದಿನಪೂರ್ತಿ ಒಳ್ಳೆಯದೇ ಆಗತ್ತೆ. ಹರಿ ಓಂ ತತ್ಸತ್.